ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಈಗಾಗಲೇ ರಿಪೀಟೆಡ್ ಆಗಿರುವಂತಹ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರಾದರೂ ಈ ನಮ್ಮ ವಿಡಿಯೋವನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ತರಗತಿಯನ್ನು ವೀಕ್ಷಣೆ ಮಾಡಿ. ಈಗ ಪ್ರಶ್ನೆಯನ್ನು ನೋಡೋಣ. ವಿಜಯನಗರ ದ ಒರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಏನು? ದ ಒರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್. ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದ್ರೆ ವೆಂಕಟರಮಣಯ್ಯ ಎನ್ ವೆಂಕಟರಮಣಯ್ಯರವರು ದ ಒರಿಜಿನ್ ಆಫ್ ದ ಸಿಟಿ ಆ್ಯಂಡ್ ದ ಎಂಪೈರ್ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿರ್ತಾರೆ. ಇದು FDಯಲ್ಲಿ ಆಗಿರುವಂತಹ ಒಂದು ಪ್ರಶ್ನೆ. ಈಗ ನೆಕ್ಸ್ಟ್, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು? 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಅಂದರೆ 1799ರಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಲಾರ್ಡ್ ವೆಲೆಸ್ಲಿ ಅವರು 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಂದರೆ 1799ರಲ್ಲಿ ಬ್ರಿಟಿಷ್ ಗವರ್ನರ್ ಆಗಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿ ಇದು 4ನೇ ಆಂಗ್ಲೋ ಮೈಸೂರು ಯುದ್ಧ ಆಯಿತು. ಅದೇ ರೀತಿ ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಂದರೆ 1767ರಿಂದ 69 1767ರಿಂದ 69 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಪ್ಪ ಅಂತಂದ್ರೆ ವೆರಲ್ ಸೇಟ್. ನೀವು ಮಿಸ್ಟೇಕ್ ಆದರೂ ಕೂಡ ಇಲ್ಲಿ ಬರ್ಕೊಳ್ಳಿ ನೋಡೋಣ. ವೆರಲ್ ಸೇಟ್ ಈತ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಅದೇ ರೀತಿ 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಯಾರಿದ್ರು ಅಂದರೆ ವಾರನ್ ಹೇಸ್ಟಿಂಗ್ಸ್ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾರಪ್ಪ ಅಂತಂದ್ರೆ ಕಾರ್ನ್ ವಾಲಿಸ್. ಅದೇ ರೀತಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಪ್ಪ ಅಂತಂದ್ರೆ ಲಾರ್ಡ್ ವೆಲೆಸ್ಲಿ. ಇದು 1767ರಿಂದ 69 1ನೇ ಆಂಗ್ಲೋ ಮೈಸೂರು ಯುದ್ಧ. 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗಪ್ಪ ಅಂತಂದ್ರೆ 1780ರಿಂದ 84. 3ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗಪ್ಪ ಅಂತಂದ್ರೆ 1790ರಿಂದ 92. 4ನೇ ಆಂಗ್ಲೋ ಮೈಸೂರು ಯುದ್ಧ 1799. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು? ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಅಥವಾ ಏನಪ್ಪ ಅಂತಂದ್ರೆ ರೈನಾ ದಿ ಪಿಮೆಂಟಾ ಅಂತೇಳಿ ಕರಿತೀವಿ. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ರಾಣಿ ಚೆನ್ನಭೈರಾದೇವಿ. ರಾಣಿ ಚೆನ್ನಭೈರಾದೇವಿಯನ್ನು ಕರಿತಿದ್ರು. ಇದು FDA 2021ರಲ್ಲಿ ಕೇಳಿದಾನೆ ಈ ಪ್ರಶ್ನೆಯನ್ನು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಾಲುಕ್ಯ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಯಾರ್ದು? ಚಾಲುಕ್ಯರ ಸೇನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಬಲ. ಕರ್ನಾಟಕ ಬಲ ಎಂಬ ಸೈನ್ಯವನ್ನು ಹೊಂದಿರುವಂತಹ ಸಾಮ್ರಾಜ್ಯ ಯಾವುದಪ್ಪ ಅಂತಂದ್ರೆ ಚಾಲುಕ್ಯರು. ಇದನ್ನು ಕೂಡ ಹಲವಾರು ಬಾರಿ ಕೇಳಿದಾನೆ. ಇಲ್ಲಿ FDA 2021ರಲ್ಲಿ ಕೂಡ ಇದನ್ನು ಕೇಳಿದಾನೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಂತೂ ಕೇಳುವಂಥ ಸಂಭವ ಕೂಡ ಇಲ್ಲಿ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಡ್ಯಾಶ್ ಕರೆಯುತ್ತಿದ್ದರು ಅಂದರೆ ಏನೆಂದು ಕರೆಯುತ್ತಿದ್ದರು? ಹೊಯ್ಸಳರ ಕಾಲದಲ್ಲಿ ಇರುವಂತಹ ಒಂದು ಶೈಕ್ಷಣಿಕ ಕಲಿಕಾ ಶಾಲೆಗಳು. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಘಟಿಕಾಲಯಗಳು ಅಂತೇಳಿ ಹೊಯ್ಸಳ ಕಾಲದಲ್ಲಿ ಈ ಶೈಕ್ಷಣಿಕ ಶಾಲೆಯನ್ನು ಕರಿತಾಯಿದ್ರು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಿಜಾಪುರ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅಂತೇಳಿ ಕೊಟ್ಟಿದ್ದಾನೆ. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅಂತ ಕೊಟ್ಟಿದ್ದಾನೆ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ಮಹಮ್ಮದ್ ಆದಿಲ್ ಶಾಹಿ. ಇದನ್ನು ಎಷ್ಟರಲ್ಲಿ ನಿರ್ಮಾಣ ಮಾಡಿದ್ರು ಅಂತೇಳಿ ನೋಡೋಣ. ಕಮೆಂಟ್ನಲ್ಲಿ ನೀವು ತಿಳಿಸ್ರಿ. ನೆಕ್ಸ್ಟ್, ಕೈಲಾಸನಾಥ ದೇವಾಲಯವು ಇವರಿಂದ ನಿರ್ಮಿಸಲಾಯಿತು ಅಂದರೆ ಯಾರಿಂದ ನಿರ್ಮಾಣವಾಯಿತು ಅಂತೇಳಿ ಕೊಟ್ಟಿದ್ದಾನೆ. ಎಲ್ಲವರಾದ ಕೈಲಾಸನಾಥ ದೇವಾಲಯ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ 1ನೇ ಕೃಷ್ಣನಿಂದ ಈ ಎಲ್ಲವರಾದ ಕೈಲಾಸನಾಥ ದೇವಾಲಯ ಅನ್ನುವಂಥದ್ದು ನಿರ್ಮಾಣ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು? ಇದು FDA HK ವಿಭಾಗದಲ್ಲಿ 2019ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. 2ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದ? ನೋಡಿರಿ, ಆಂಗ್ಲೋ ಮೈಸೂರು ಯುದ್ಧದ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ಆಗಿರ್ತವೆ. ಹಾಗಾಗಿ ನಾವು ಅದನ್ನು ಕ್ಲಿಯರಾಗಿ ಎಲ್ಲ ವಿಷಯವನ್ನು ತಿಳ್ಕೊಳ್ಬೇಕಾಗ್ತದೆ ಆಂಗ್ಲೋ ಮೈಸೂರು ಯುದ್ಧದ ಮೇಲೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಮಂಗಳೂರು ಒಪ್ಪಂದ. ಅಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದಿಂದ ಕೊನೆಗೊಳ್ತದೆ. ಅದೇ ರೀತಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಏನಪ್ಪ ಅಂತಂದ್ರೆ ಮದ್ರಾಸ್ ಒಪ್ಪಂದ 1ನೇ ಆಂಗ್ಲೋ ಮೈಸೂರು ಯುದ್ಧ. ಅದೇ ರೀತಿ ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ ಆಯ್ತಪ್ಪ ಅಂತಂದರೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. 1ನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್, 2ನೇದು ಮಂಗಳೂರು, 3ನೇದು ಶ್ರೀರಂಗಪಟ್ಟಣ ಒಪ್ಪಂದ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶೇಷಣಗಳು ಈ ಕೆಳಗಿನವರಲ್ಲಿ ಯಾರ ನಾಣ್ಯದ ಮೇಲೆ ಕಂಡು ಬಂದಿವೆ? ಅಂದರೆ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎಂಬ ಒಂದು ಹೆಸರು ಯಾರ ನಾಣ್ಯಗಳ ಮೇಲೆ ಕಂಡು ಬಂದಿದೆ ಅಂತೇಳಿ ಕೇಳಿದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಬಿಟ್ಟಿ ದೇವ. ಅಂದರೆ ಯಾರು?
ಬಿಟ್ಟಿದೇವ ಅಂದರೆ ಯಾರು? ವಿಷ್ಣುವರ್ಧನ. ವಿಷ್ಣುವರ್ಧನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬಿಟ್ಟಿದೇವ ಅಂತೇಳಿ ಕರಿತೀವಿ. ಯಾರು? ವಿಷ್ಣುವರ್ಧನ. ಹೊಯ್ಸಳರ ಪ್ರಸಿದ್ಧ ದೊರೆಯಾದಂತಹ ವಿಷ್ಣುವರ್ಧನನ ಬಿಟ್ಟಿದೇವ ಅಂತ ಕರಿತೀವಿ. ಈತನ ಬಿರುದು ಏನಪ್ಪ ಅಂತಂದರೆ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಅಂತೇಳಿ ಈತನ ನಾಣ್ಯಗಳ ಮೇಲೆ ಏನು ಬರೆಯಲ್ಪಟ್ಟಿರ್ತದೆ. ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ವಿಜಯನಗರ ಆಳ್ವಿಕೆಯ ಅಡಿ ಜಮೀನುದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುದಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುವರು. ವಿಜಯನಗರ ಕಾಲದಲ್ಲಿ ಇರುವಂತಹ ಜಮೀನುದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುದಾರಿಕೆ ವ್ಯವಸ್ಥೆಯನ್ನು ಏನಂತೇಳಿ ಕರಿತಿದ್ರು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದ್ರೆ ವರಂ ಅಂತೇಳಿ ಕರಿತಾಯಿದ್ರು. ಏನು? ವರಂ. ನೆಕ್ಸ್ಟ್, ಟಿಪ್ಪುವಿನ ಪತನಾನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರೂ ಸೇರಿಲ್ಲ. ಅಂದರೆ ಟಿಪ್ಪುವಿನ ಮರಣದ ನಂತರ ಏನಾಗ್ತೈತಪ್ಪ ಅಂತಂದರೆ ಮೈಸೂರು ಪ್ರದೇಶವನ್ನು ವಿಭಜನೆ ಮಾಡುವುದು ಅಥವಾ ತಮ್ಮ ಪ್ರದೇಶದಲ್ಲಿ ವಿಲೀನ ಮಾಡಿಕೊಳ್ಳುವಂತಹ ಕೆಲಸವನ್ನು ಯಾರು ಮಾಡಲಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದನು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಆರ್ಕಾಟಿನ ನವಾಬ. ಇಲ್ಲಿ ಯಾರು? ಹೈದರಾಬಾದಿನ ನಿಜಾಮ್ ಆಗಿರ್ಬೋದು, ಬ್ರಿಟಿಷರು ಮತ್ತು ಮರಾಠರು ಇವರೆಲ್ಲರೂ ಕೂಡ ಅದನ್ನು ವಿಭಜನೆ ಮಾಡಬೇಕು ಅಥವಾ ಇಲ್ಲದಿದ್ದರೆ ತಮ್ಮ ಪ್ರದೇಶದಲ್ಲಿ ವಿಲೀನ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಕಾರ್ಯದಲ್ಲಿ ತೊಡಗಿರ್ತಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೋಲಾರದ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುತ್ ಶಕ್ತಿಯ ಪೂರೈಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯು ಇವು ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಸಾಧನೆಗಳಾಗಿದ್ದವು? ಯಾರ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಈ ಘಟನೆಗಳು ನಡೆದಿದ್ದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸರಿಯಾದಂಥ ಉತ್ತರ ಯಾವತ್ತು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್, ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಅಂತೇಳಿ ಕೊಟ್ಟಿದ್ದಾನೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಕವಿರಾಜ ಮಾರ್ಗ. ಯಾವುದು? ಕವಿರಾಜ ಮಾರ್ಗ. ನೆಕ್ಸ್ಟ್ ಏನು? ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತನಾದವರು ಯಾರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾನು ಇದು ಹಲವಾರು ಬಾರಿ ರಿಪೀಟೆಡ್ ಆಗಿರೋ ಪ್ರಶ್ನೆ. ಯಾವುದಪ್ಪ ಅಂತಂದರೆ ಯಾರು? ಟಿಪ್ಪು ಸುಲ್ತಾನ್. ಈತನ ತಂದೆ ಹೈದರಾಲಿ 1782ರಲ್ಲಿ ಮರಣ ಹೊಂದಿದರೆ ಇವನು 4ನೇ ಆಂಗ್ಲೋ ಮೈಸೂರು ಯುದ್ಧ, ಆತ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿರ್ತಾನೆ. ನೆಕ್ಸ್ಟ್, 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತೇಳಿ ಕೊಟ್ಟಿದ್ದಾನೆ. ಸರಿಯಾದಂಥ ಉತ್ತರ ಏನಪ್ಪ ಅಂತಂದರೆ ಶ್ರವಣಬೆಳಗೊಳ. ಇಲ್ಲಿ ಶ್ರವಣಬೆಳಗೊಳದಲ್ಲಿ ಕಂಡು ಬರ್ತದೆ. ಎಸ್, ಓಕೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.